ಕೂಡಗ ನಾಡು, ಕರ್ನಾಟಕದ ಕಾಶ್ಮೀರವೆಂದೇ ಕರೆಯಲ್ಪಡುವ ನಾಡು. ಕಾವೇರಿ ಹರಿವ ಈ ನಾಡಿನಲ್ಲಿ ಅದೆಷ್ಟೋ ವಿಸ್ಮಯ ಇತಿಹಾಸಗಳನ್ನ ತನ್ನ ಮಡಿಲಿನಲ್ಲಿ ಅಡಗಿಸಿಕೊಂಡಿದೆ. ಅದರಲ್ಲೊಂದು 500 ವರ್ಷಗಳಿಗಿಂತ ಹಳೆಯ ಇತಿಹಾಸವಿರುವ ಮತ್ತು ವಿಭಿನ್ನ ವಿಶಿಷ್ಟ ಜಾತ್ರಾ ಮಹೋತ್ಸವ ನಡೆಯುವ ದೇವಸ್ಥಾನ ಶ್ರೀ ಮಹಾಗಣಪತಿ ದೇವಸ್ಥಾನ, ಕುಶಾಲನಗರ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಸ್ಸೇದ ಸಾಧನಂ ಶ್ರೀ ಮಹಾಗಣಪತಯೇ ನಮಃ. ಕುಶಾಲನಗರದ ಮಹಾಗಣಪತಿ ದೇವರ ಇತಿಹಾಸ ಅಂತ ಹೇಳಿದ್ರೆ ಪ್ರಾಯಶಃ 400 ವರ್ಷಗಳ ಹಿಂದಿನ ಇತಿಹಾಸ ಅಂತಾನೆ ಹೇಳಬಹುದು. ಈಗಿನ ಕುಶಾಲನಗರ ಹಿಂದೆ ಕುಶಾಲನಗರ ಆಗಿರಲಿಲ್ಲ. ಹಿಂದೆ ಕುಶಾಲನಗರ ಕೊಡಗಿನ ಗೆಸಿಟಿಯರಲ್ಲಿ ತೆಗೆದು ನೋಡಿದಾಗ ಇದು 2 ಗ್ರಾಮಗಳಿಗೆ ಸೇರಿದಂತ ಊರಾಗಿದ್ದು, ಈಗಿನ ಗಣಪತಿ ದೇವಸ್ಥಾನದ ಮುಂದೆ ಇರತಕ್ಕಂಥ ಜಾಗ ಅದು ಮುಳ್ಳುಸೇಗೆ ಗ್ರಾಮಕ್ಕೆ ಸಂಬಂಧಪಟ್ಟು, ಮತ್ತೆ ಹಿಂಭಾಗ ಇರತಕ್ಕಂಥದ್ದು ಬೈಚನಹಳ್ಳಿ ಗ್ರಾಮ. ಇವೆರಡೂ ಸೇರಿ ಒಂದು ಗ್ರಾಮ ಅದಾಗಿತ್ತು. 2 ವರ್ಷಗಳ ಹಿಂದೆ ನಾವು ಬ್ರಹ್ಮ ಕಲಶೋತ್ಸವನ್ನ ಮಹಾಗಣಪತಿ ದೇವರಿಗೆ ನಾವು ಮಾಡಿದ್ವಿ. ಆ ಸಂದರ್ಭಕ್ಕೆ ಬ್ರಹ್ಮ ಕಲಶೋತ್ಸವ ಮಾಡುವಂತ ಸಂದರ್ಭಕ್ಕೆ ನಾವು ವಿಗ್ರಹವನ್ನ ಪುನಃಪ್ರತಿಷ್ಠಾಪನೆ ಮಾಡಿದಂತ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಕೆಲವೊಂದು ತಾಮ್ರದ ನಾಣ್ಯಗಳು ಮತ್ತು ಮೊಘಲರ ಕಾಲದ ಕೆಲವು ಬೆಳ್ಳಿ ನಾಣ್ಯಗಳು ಕೂಡ ನಮಗೆ ಅದರಲ್ಲಿ ಆ ಗಣಪತಿ ದೇವರ ವಿಗ್ರಹ ಅಡಿಯಲ್ಲಿ ಸಿಕ್ಕಿದಂತಹ ಒಂದು ಕುರುಹು ಆಗಿದ್ದು, ಅದನ್ನ ನಾವು ಇಟ್ಟುಕೊಂಡು ಇದು ಪ್ರಾಯಶಃ 1700 ಇಸವಿಯ ಹಿಂದಕ್ಕೂ ಕೂಡ ಇದು ಪ್ರತಿಷ್ಠಾಪನೆ ಆಗಿರಬಹುದು ಅಂತ ಹೇಳ್ತಕ್ಕಂಥ ಒಂದು ಇತಿಹಾಸ. ಹೈದರಾಲಿ ಪರ್ಷಿಯನ್ ಭಾಷೆಯನ್ನ ಆಡಳಿತಕ್ಕೆ ತರುವಂತ ಪ್ರಯತ್ನ ಪಟ್ಟಿದ್ದ. ಅವನ ಕಾಲದಲ್ಲಿ ಪರ್ಷಿಯನ್ ನಾಣ್ಯಗಳು ಚಲಾವಣೆಯಲ್ಲಿತ್ತು. ಸೊ ಗಣಪತಿ ಪ್ರತಿಷ್ಠಾಪನೆ ಆ ಸಮಯದಲ್ಲಿ ಆಗಿರಬಹುದು ಎನ್ನುವುದು ಊಹೆ ಅಷ್ಟೇ. ಕೊಡಗು ಪ್ರತ್ಯೇಕ ರಾಜ್ಯ ಆಗಿರ್ಬೇಕಾದ್ರೆ ಇದು ಗ್ರಾಮ ಪಂಚಾಯತಿ ಇರಲಿಲ್ಲ. ಆಗ ನೋಟಿಫೈಡ್ ಏರಿಯಾ ಅಂತ, ಬ್ರಿಟಿಷರ್ ಕಾಲದಲ್ಲಿ ನೋಟಿಫೈಡ್ ಏರಿಯಾ ಅಂತಂದ್ರೆ ತಹಸೀಲ್ದಾರ್, ಶಿರಸ್ತೇದಾರ್ ಅಂತಿದ್ರು, ನಗರದ ಆಡಳಿತ ನಡೆಸ್ತಾ ಇತ್ತು. ಆ ಕಾಲದಲ್ಲೂ ಸಮೇತ ಈ ಗಣಪತಿ ದೇವಸ್ಥಾನ ಕಾರ್ಯನಿರ್ವಹಿಸ್ತಾ ಇತ್ತು. ಕ್ಷೇತ್ರದಲ್ಲಿ ಗಣಪತಿ ದೇವಸ್ಥಾನ ಯಾವ ರೀತಿ, ಯಾರು ಅದನ್ನ ಕಟ್ಟಿದ್ರು, ಯಾರು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಸಮೇತ ದಾಖಲೆಗಳು ದೊರಕುತ್ತಾ ಇಲ್ಲ. ಅದು ಹಳೆಯ ಕಾಲದ ದೇವಸ್ಥಾನ ಅನ್ನುವುದಕ್ಕೆ ಕೆಲವು ಪುರಾವೆಗಳು ನಮಗೆ ಸಿಕ್ಕಿವೆ. ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಂದದ್ದು ಏನು ಅಂತ ಹೇಳಿದ್ರೆ, ಶೈವ ಮತ್ತು ವಿಷ್ಣು ಇವರಿಬ್ಬರಿಗೂ ಕೂಡ 2 ಪಂಥಗಳು ಕುಶಾಲನಗರದಲ್ಲಿ ಇದ್ದಂತಹ ಸಂದರ್ಭಕ್ಕೆ ಇಬ್ಬರಿಗೂ ಕೂಡ ನಾನು ವಿಷ್ಣು ವಿಗ್ರಹವನ್ನ ಸ್ಥಾಪನೆ ಮಾಡಬೇಕು, ನಾನು ಶಿವನ ವಿಗ್ರಹವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ವೈರುಧ್ಯ ಉಂಟಾದಂತಹ ಸಂದರ್ಭಕ್ಕೆ ಇಬ್ರು ಬೇಡ, ಇವರಿಬ್ಬರಿಗೂ ಕಾಂಪ್ರಮೈಸ್ ಅಂದ್ರೆ ರಾಜಿಯಾಗಿ ಮಹಾಗಣಪತಿ ದೇವರನ್ನ ಯಾಕೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ ಹೇಳಿ ಆ ಸಂದರ್ಭಕ್ಕೆ ಪ್ರತಿಷ್ಠಾಪನೆಯನ್ನು ಮಾಡಿದಂತಹ ಒಂದು ಇತಿಹಾಸ ನಮ್ಮ ಆರೂಢ ಪ್ರಶ್ನೆಯಲ್ಲಿ ಬಂದದ್ದು. ಇಬ್ಬರ ಪಂಥಗಳ ನಡುವಿನ ಒಂದು ರಾಜಿ ತೀರ್ಮಾನದ ಸಂಕೇತವಾಗಿ ಸುಮಾರು 400 ವರ್ಷಗಳ ಹಿಂದೆ ಇದೊಂದು ಬಯಲು ಗಣಪತಿಯಾಗಿ ಇದು ಸ್ಥಾಪನೆಗೊಂಡಿದೆ ಅಂತ ಹೇಳ್ಬೋದು. ದೇಶದ ಯಾವುದೇ ಭಾಗದಲ್ಲೂ ಇದೊಂದೇ ದೇವಸ್ಥಾನ, 5 ರಸ್ತೆಗಳು ಸೇರುವ ಜಾಗದಲ್ಲಿರುವಂಥ ಮಹಾಗಣಪತಿ ದೇವಸ್ಥಾನ. ಕೊಡಗಿನ ಅರಸರುಗಳು ಅಂದರೆ ವೀರರಾಜೇಂದ್ರ, ದೊಡ್ಡ ವೀರರಾಜೇಂದ್ರ, ಚಿಕ್ಕ ವೀರರಾಜೇಂದ್ರ ಇವರುಗಳು ಕೂಡ ಇಲ್ಲಿಗೆ ಬಂದು ಅವರು ಪೂಜೆಯನ್ನ ಸಲ್ಲಿಸಿದಂತಹ ಒಂದು ಇತಿಹಾಸ ಇದೆ ಅಂತ ಹೇಳ್ತಕ್ಕಂಥ ಉಲ್ಲೇಖ ಇದೆ. ಅಧಿದೇವನಾಗಿ ಒಂದು ರಥೋತ್ಸವ ನಡೆಸಿಕೊಳ್ತಕ್ಕಂಥ ಒಬ್ಬ ಮಹಾಗಣಪತಿ ದೇವರು ಯಾರು ಇದ್ರೆ ಅದು ಕುಶಾಲನಗರದ ಮಹಾಗಣಪತಿ ದೇವಸ್ಥಾನ ಮಾತ್ರ. ಆ ಗಣಪತಿ ದೇವರು ಬರೀ ಒಂದು ಗರಿಕೆನಲ್ಲಿ ಎಲ್ಲರ ಒಂದು ಸಮಸ್ಯೆನೂ ಪರಿಹಾರ ಮಾಡ್ತಕ್ಕಂಥ ಗಣಪತಿ. ಈ ರೀತಿ ಏನೇ ನೀವು ಕೊಟ್ಟರು ಕೂಡ ಅವನು ಆಭರಣವನ್ನು ಸ್ವೀಕಾರ ಮಾಡಿ ಅವ್ರಿಗೆ ಏನು ಕೋರಿಕೆ ಅದನ್ನ ಅವನು ಈಡೇರಿಸ್ತಾನೆ. ನಮ್ಮ ಕುಟುಂಬದಲ್ಲಿ ವೆಂಕಟರಮಣ ಶಾಸ್ತ್ರಿ, ಕಾಶಿಪತಿ ಶಾಸ್ತ್ರಿ, ಸುಭಾವದಾನಿ, ಸುಬ್ರಹ್ಮಣ್ಯ ಶಾಸ್ತ್ರಿ
ವಿಶ್ವೇಶ್ವರ ಅವಧಾನಿ, ಕಾಶೀಪತಿ ಅವರೆಲ್ಲರೂ ಆದ ನಂತರದಲ್ಲಿ ಪ್ರಾಯಶಃ ನನಗೆ ಭಗವಂತ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ನಾನು ನಾಗೇಂದ್ರ ಬಾಬು, ನಾನು ಅದನ್ನು ಇವತ್ತು ಪೂಜೆಯನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದೀನಿ. ಸ್ವತಂತ್ರವಾಗಿ ಈ ಜಾತ್ರಾ ಮಹೋತ್ಸವಗಳನ್ನ ಬಹಳ ವಿಶೇಷವಾಗಿ ನಡ್ಸ್ಕೊಂಡಂತ ದೇವಸ್ಥಾನ ಕೊಡಗಿನಲ್ಲಿ ಅಂತ ಹೇಳಿದ್ರೆ ಅದು ಮಹಾಗಣಪತಿ ದೇವಸ್ಥಾನ ಬಿಟ್ಟರೆ ಇನ್ಯಾವ ದೇವಸ್ಥಾನನೂ ಇಲ್ಲ ಅಂತಾನೆ ನಾನು ಹೇಳ್ತೇನೆ. ಮುಖ್ಯವಾಗಿ ಕರ್ಪಾಚಾರಿ ಮತ್ತು ಮುತ್ತಾಚಾರಿ ಎಂಬ ಕುಟುಂಬದವರು, ಇವರು ತಮಿಳುನಾಡಿನ ಜನಾಂಗದವರು ಆದರೂ ಕೂಡ ಆ ಒಂದು ರಥ ನಿರ್ಮಾಣದಲ್ಲಿ ಒಂದೇ ಒಂದು ನಯಾ ಪೈಸನೂ ಕೂಡ ಅವರು ತೆಗೆದುಕೊಳ್ಳದೆ, ಅವರು ಬಡಗಿಗಳಾಗಿದ್ರು, ಅಂದರೆ ಅವರು ಕಾರ್ಪೆಂಟರ್ಸ್ ಆಗಿದ್ರು. ಅವರು ಒಂದೇ ಒಂದು ನಯಾ ಪೈಸ ತೆಗೆದುಕೊಳ್ಳದೆ ಆ ಒಂದು ರಥವನ್ನು ಗಣಪತಿ ದೇವರಿಗೆ ಸಮರ್ಪಣೆ ಮಾಡಿದ್ರಿಂದ ಪ್ರತಿ ವರ್ಷ ಅವರಿಗೆ ಮೊದಲನೇ ಪೂಜೆ, ರಥದ ಮೇಲೆ ಗಣಪತಿ ಕೂತ ತಕ್ಷಣ ಮೊದಲನೇ ಪೂಜೆ ಅವ್ರಿಗೆ ಇದನ್ನು ಮಾಡ್ತಾ ಇತ್ತು. ನಮ್ಮ ತಂದೆ ತಾತ ಈ ಊರಿನಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ಅವರ ಹೇಳಿಕೆ ಪ್ರಕಾರ ಗಣಪತಿ ರಥೋತ್ಸವ ಸುಮಾರು 100 ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ. ಈ ಕೊಡಗಿನಲ್ಲಿರ್ತಕ್ಕಂಥ ರಥೋತ್ಸವಗಳಲ್ಲಿ ಒಂದು ಶನಿವಾರ ಸಂತೆ ಜಾತ್ರೆ ಗಡಗಳಿದೆ, ಮತ್ತೆ ಕುಶಾಲನಗರದ ಜಾತ್ರೆ. ನಾನು ಚಿಕ್ಕವನಾಗಿರ್ಬೇಕಾದ್ರೆ ಪಕ್ಕದ ಅಷ್ಟಗ್ರಾಮಗಳು ಅಂತ ನಾನೇನು ಹೇಳಿದೆ, ಈ ಕಡೆಯಿಂದ ಹೇಳಿದ್ರೆ ಗುಡ್ಡೆಹೊಸೂರು, ಆ ಗ್ರಾಮದ ಪಟೇಲರು ಬರ್ತಿದ್ರು, ಬೊಳ್ಳೂರು ಪಟೇಲರು ಬರ್ತಿದ್ರು, ಅಲ್ಲಿಂದ ಈಚೆ ನಮ್ಮ ಮಾದಾಪಟ್ಟಣದವ್ರು ಬರ್ತಿದ್ರು, ಆಮೇಲೆ ಬೈಚನಹಳ್ಳಿಯವರು 5 ಆಯ್ತು, ಮತ್ತೆ ಮುಳ್ಳಸೋಗೆ, ಮತ್ತೆ ಕೂಡ್ಲೂರು, ಕೂಡ್ಮಂಗ್ಳೂರು, ಅಷ್ಟಗ್ರಾಮಗಳ ಪಟೇಲರುಗಳು ಅಂದ್ರೆ ಊರಿನ ಜನರ ಪರವಾಗಿ ಪಟೇಲರುಗಳು ಬರ್ತಾ ಇದ್ರು. ಬಂದಿದ್ದೆ ಜಾತ್ರೆಗೆ ಕಾರ್ತಿಕ ಮಾಸದಲ್ಲಿ ದೇವಸ್ಥಾನದ ರಥೋತ್ಸವ ಮತ್ತು ದನಗಳ ಜಾತ್ರೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಎಲ್ರಿಗೂ ಒಂದೊಂದು ಜವಾಬ್ದಾರಿಯನ್ನು ವಹಿಸಿದ್ರು. ಸೊ ಅಷ್ಟಗ್ರಾಮಗಳ ಜನ ಎಲ್ಲ ಸೇರಿ ಊರಿನ ಗಣಪತಿ ರಥೋತ್ಸವ ಮತ್ತು ಜಾತ್ರೋತ್ಸವ ನಡೀತಿತ್ತು. ಸಾರ್ವಜನಿಕರ ವಂತಿಗೆ ಇಲ್ಲದೆ ಯಾವುದಾದ್ರೂ ದೊಡ್ಡ ಕಾರ್ಯಕ್ರಮ ನಡೆಸ್ತಾ ಬಂದಿರುವ ದೇವಸ್ಥಾನ ಅಂತಂದ್ರೆ ಕುಶಾಲನಗರದ ಗಣಪತಿ ದೇವಸ್ಥಾನ ಒಂದೇ ಅಂತ ನನ್ಗನ್ಸುತ್ತೆ. ಮೈಸೂರು ದಸರಾ ನಂತರ ಕೊಡಗು ಜಿಲ್ಲೆಯಲ್ಲಿ 15 ದಿನಗಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಮನೋರಂಜನೆ ಕಾರ್ಯಕ್ರಮಗಳು ಎಲ್ಲೂ ಇಲ್ಲ. ಕುಶಾಲನಗರದಲ್ಲಿ ಕೊಡಗು ಜಿಲ್ಲೆಯಲ್ಲಿಯೇ ಅತ್ಯಂತ ಯಶಸ್ವಿಯಾಗಿ ವೈಭವವಾಗಿ ನಡೆಯುವಂಥ ಕಾರ್ಯಕ್ರಮಗಳು ನಮ್ಮೂರಲ್ಲಿ ನಡೀತಾ ಇದೆ. ಮತ್ತು ಎಲ್ಲರೂ ಒಟ್ಟಿ ಸೇರಿ ಅನ್ಯೋನ್ಯ ವಿಶ್ವಮಾನವರಾಗಿ ಬಾಳುವಂಥ ದಿನಗಳನ್ನು ಕಾಣುವ ಆಸೆ ನನಗಿದೆ. ಇದನ್ನು ಮುಂದುವರಿಸ್ಕೊಂಡು ಹೋಗಿ ಎಲ್ಲರೂ ಸಮೇತ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಜರುಗಿಸಿ ಧರ್ಮವನ್ನು ಉಳಿಸಿ ಎನ್ನುವ ಒಂದು ಸಂದೇಶವನ್ನು ಕೊಡುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈ ದೇವಸ್ಥಾನವನ್ನ ಬಹಳಷ್ಟು ಭಕ್ತಾದಿಗಳು ಈ ಸುತ್ತಮುತ್ತಲಿನ 2 ಹೋಬಳಿ, ಆರ್ನಹಳ್ಳಿ ಹೋಬಳಿ ಮತ್ತು ಕುಶಾಲನಗರ ಹೋಬಳಿ ಎಲ್ಲ ಗ್ರಾಮದವರು ಸೇರಿ ಮೊದಲಿನಿಂದನೂ ಇಲ್ಲಿ ಗೋ ಪ್ರದರ್ಶನ, ಗೋ ಜಾತ್ರೆ, ರಥೋತ್ಸವಗಳನ್ನು ಕಾರ್ತಿಕ ಬಹುಳದ ಚತುರ್ಥಿಯಂದು ನಡೆಸ್ಕೊಂಡು ಪ್ರಾರಂಭ ಮಾಡಿ 7 ದಿವಸಗಳವರೆಗೆ ಜಾತ್ರಾ ಮಹೋತ್ಸವ ನಡೆಸ್ಕೊಂಡು ಬರ್ತಾ ಇದ್ರು. 15 ವರ್ಷಗಳಿಂದ ಅನ್ನ ಸಂತರ್ಪಣೆ ಸಹ ಮಾಡ್ಕೊಂಡು ಬಂದಿದ್ದೀವಿ. ಜಾತ್ರೋತ್ಸವ ನಡೆಯುವಾಗ ಸುಮಾರು 12:30ಯಿಂದ 2 ಗಂಟೆವರೆಗೂ ಜಾತ್ರೋತ್ಸವ ನಡೀತಾ ಇತ್ತು. ಆವಾಗ ಅನ್ನ ಸಂತರ್ಪಣೆ ಅವಶ್ಯಕತೆ ಈ ಜಾತ್ರೋತ್ಸವ ಸಮಯದಲ್ಲಿ ಅವಶ್ಯಕತೆ ಅಂತೇಳಿ ಕೆಲವು ಹಿತೈಷಿಗಳು ಮತ್ತು ಸ್ನೇಹಿತರು ಸೇರಿ 15 ವರ್ಷಗಳಿಂದ ಈ ಒಂದು ಅನ್ನ ಸಂತರ್ಪಣಾ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ವಿ. ಸಾಮಾನ್ಯವಾಗಿ ಮೊದಲು 7,000ರಿಂದ 8,000 ಜನ ಸೇರ್ತಾ ಇದ್ರು. ಇವಾಗ 14,000ರಿಂದ 15,000 ಜನ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸ್ತಾರೆ. 1954ರಿಂದ ಏನು ನಡ್ಕೊಂಡು ಬಂದಿತ್ತು. ಕೆಲವು ಮನೆತನಗಳಿಂದ ಮಾತ್ರ ಪೂಜೆ ಪುರಸ್ಕಾರಗಳಿಗೆ, ಉತ್ಸವಗಳಿಗೆ ಭಾಗವಹಿಸುವಂಥ ಅವಕಾಶ ಇತ್ತು. ಅದು ಆಗಿನ ಕಾಲದ ಅನಿವಾರ್ಯತೆ ಆಗಿತ್ತು. ಅವರೆಲ್ಲವನ್ನೂ ನಾವು ವಿಶ್ವಾಸ ತೆಗೆದುಕೊಂಡು ಅವರೆಲ್ಲವನ್ನ ಜೊತೆ ಸಭೆ ನಡೆಸಿ ಉತ್ಸವಾದಿಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಭಾಗವಹಿಸುವ ನಿಟ್ಟಿನಲ್ಲಿ ಎಲ್ಲರನ್ನು 5 ಜನ 6 ಜನವನ್ನು ಒಂದೊಂದು ಉತ್ಸವಗಳಿಗೆ ನೇಮಿಸಿಕೊಂಡು ಸಂಪೂರ್ಣವಾಗಿ ಪ್ರಸಾದಾದಿಯಾಗಿ ಅಲಂಕಾರ ಎಲ್ಲ ಸೇವೆಗಳನ್ನು ದೇವಸ್ಥಾನದ ವತಿಯಿಂದನೇ ಒದಗಿಸೋದು. ಏನು ಒಂದು ಟೀಮು, ಪುರೋಹಿತರ ಟೀಮ್ ಇದೆ, ನಿಜವಾಗ್ಲೂ ಶ್ಲಾಘನೀಯವಾದಂತಹ ಟೀಮ್ ಅದು. ಕುಶಾಲನಗರ ಒಂದು ಇತಿಹಾಸ ಪ್ರಸಿದ್ಧ ದೇವಸ್ಥಾನವನ್ನು ನೂತನವಾಗಿ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಅಷ್ಟಮಂಗಲವನ್ನು ಕೇಳಿ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದೀವಿ. ವಿಶಿಷ್ಟವಾಗಿ ದೇವಸ್ಥಾನ ನಿರ್ಮಾಣ ಮಾಡಬೇಕು ಉದ್ದೇಶದಿಂದ ನಮ್ಮದೇ ಆದ ಒಂದು ಟೀಮನ್ನು ಕಟ್ಕೊಂಡಿದ್ದೀವಿ. ಎಲ್ಲ ಕಡೆ ನಾವು ಅದನ್ನ ವಿಸಿಟ್ ಮಾಡಿ ಯಾರು ಇದಕ್ಕೆ ನಮ್ಮ ಕಲೆಗಾರರು ಯಾರು ಬೇಕು ಅನ್ನೋದ್ರ ಬಗ್ಗೆ
ಯಾವ ಕಲ್ಲನ್ನು ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಈ ಭಾಗಕ್ಕೆ ಸೂಕ್ತವಾಗುವಂತಹ ಒಂದು ಅದ್ಭುತವಾದ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅನ್ನೋ ಆಸೆ ನಾವೆಲ್ಲರೂ ಮನಸ್ಸಲ್ಲಿದೆ. ಆ ಆಸೆನ ಮಹಾಗಣಪತಿ ನೆರವೇರಿಸ್ತೇನೆ ಅಂತ ಭಾವಿಸ್ತಾ ಈ ಒಂದು ಸ್ವಂತ ಇಚ್ಛೆಯಿಂದ ನಮ್ಮ ಊರಿನ ಇತಿಹಾಸವನ್ನ ಮತ್ತೆ ಸ್ಥಳಗಳನ್ನ ಪರಮಾತ್ಮ ಟೀಮ್ನ ಚಾನಲ್ನ ಎಲ್ಲರಿಗೂ ಶುಭವಾಗಲಿ. ಇದು ಒಂಥರ ದೇವರ ಕೆಲಸ. ಎಲ್ಲರಿಗೂ ಮಾಹಿತಿ ಸಿಕ್ಕುವಂಥದ್ದು ಬಹಳ ಸುಲಭದಲ್ಲಿ ಸಿಗ್ತಾ ಇದೆ ಇವಾಗ. ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ. ಮಹಾಗಣಪತಿ ಎಲ್ಲರಿಗೂ ಮತ್ತೊಮ್ಮೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸೌಹಾರ್ದತೆ ಇದ್ದರೆ ಸಮಾಜ ಸುಂದರ. ಇಂತಹ ಸುಂದರ ಸಮಾಜದ ಶಾಂತಿ ನೆಮ್ಮದಿಗೆ ಮೂಲ ಯಾವುದಿದ್ದರೂ ಅದೇ ಧರ್ಮ. ಅಂಥ ಧರ್ಮ ಅನಾದಿ ಕಾಲದಿಂದಲೂ ಬಂದಿರುವ ಪ್ರೀತಿ, ವಿಶ್ವಾಸ, ಸ್ನೇಹ ಇತ್ಯಾದಿ. ಕುಶಾಲನಗರದ ಎಲ್ಲರೂ ಸೌಹಾರ್ದತೆಯಿಂದಿರುವ ಸುಂದರ ನಗರ. ಈ ಊರಲ್ಲಿ ಪ್ರೀತಿ ಸ್ನೇಹಕ್ಕೆ ಕೊರತೆ ಇಲ್ಲ. ಇದಕ್ಕೆ ಕಾರಣವೇ ಈ ಮೂಲ ಗಣಪ. ಊರಿನವರೆಲ್ಲರೂ ತಮಗೆ ಹಂಚಿದ ವಹಿಸಿದ ಕೆಲಸವನ್ನು ಕಣ್ಣಿಗೆ ಒತ್ತಿಕೊಂಡು ಶ್ರದ್ಧಾ ಭಕ್ತಿಯಿಂದ ಮೇಲು ಕೀಳಿನ ಯಾವ ಹಮ್ಮು ಭಿಮ್ಮು ಇಲ್ಲದೆ ಪ್ರಾಮಾಣಿಕತೆಯಿಂದ ಮಾಡುತ್ತಾರೆ. ಇಲ್ಲಿ ಅಸೂಯೆ ದ್ವೇಷದ ಸುಳಿವಿಲ್ಲ. ಪ್ರೀತಿಯೇ ಎಲ್ಲ, ಭಕ್ತಿಯ ಮೂಲ. ಅದಕ್ಕೆ ಕಾರಣಕರ್ತನೇ ನಮ್ಮ ಈ ಗಣಪ. ಎಲ್ಲರಿಗೂ ಕುಶಲವನ್ನುಂಟು ಮಾಡುತ್ತಿರುವ ಕುಶಾಲನಗರದ ಗಣಪ. ಅನಾದಿ ಕಾಲದಿಂದಲೂ ಈ ಗಣಪನ ಜಾತ್ರೆಯು ಶ್ರದ್ಧಾ ಭಕ್ತಿ ಯಾವ ಲೋಪದೋಷವಿಲ್ಲದೆ ಪ್ರತಿ ವರ್ಷವೂ ಅನುಚಾನವಾಗಿ ಮಾಡಿಕೊಂಡು ಬರುತ್ತಿದ್ದಾರೆ. ಗಣಪ ಮಾಡಿಸುತ್ತಿದ್ದಾನೆ. ಪ್ರತಿಯೊಬ್ಬರು ತನ್ನದೇ ಕೆಲಸವೆಂಬಂತೆ ಸಂತೋಷದಿಂದ ಮಾಡಿಕೊಂಡು ಭಕ್ತಿಯಿಂದ ನೆರವೇರಿಸುವ ಈ ಜಾತ್ರೆ ಒಗ್ಗಟ್ಟಿನ ಪ್ರತೀಕ. ಹೀಗೆ ಮುಂದುವರೆಯಬೇಕೆಂಬುದೇ ನಮ್ಮೆಲ್ಲರ ಆಶಯ. ಗಣಪ ಎಲ್ಲರಿಗೂ ಇನ್ನಷ್ಟು ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸುಖ ಸಂತೋಷದಿಂದ ಭಕ್ತಿಪೂರ್ವಕ ಮಹೋತ್ಸವಗಳನ್ನು ನಡೆಸಿಕೊಂಡು ಹೋಗುವ ಶಕ್ತಿ ದಯಪಾಲಿಸಲಿ ಎಂಬುದು ಕುಶಾಲನಗರದ ಎಲ್ಲರ ಹರಕೆ. ಕುಶಾಲನಗರದಲ್ಲಿ ಗಣಪ ಎಲ್ಲರಿಗೂ ಕುಶಾಲವಾಗಿರುವಂತೆ ಆಶೀರ್ವದಿಸಲಿ. ಭಕ್ತರಿಂದ ಅಭಿವೃದ್ಧಿಯಾಗಲಿ. ಆಗ ಎಲ್ಲರೂ ಧನ್ಯ. ಸರ್ವೇ ಜನಾಃ ಸುಖಿನೋ ಭವಂತು. ಸಕಲ ಸನ್ಮಂಗಳಾದಿ ಭವಂತು.